ವಿಚಿತ್ರವಾಗಿದೆಯಲ್ಲ. ACP ಸರು ನಮ್ಮ ಹೈಯರ್ ಆಫೀಸರ್, ನಾವು ನಗಬಾರ್ದು. ಆದ್ರೆ ಅವ್ರು ನನ್ನ ಮೇಲಿನ ಕೋಪಕ್ಕೆ ಸಂಬಂಧ ಇಲ್ದಿರೋ ಕಾರ್ತಿಕ್ಗೆ ಆ ರೀತಿ ಹೊಡೆದ್ರಲ್ಲ, ಅದಕ್ಕೆ ಅನ್ಸತ್ತೆ ಆ ದೇವ್ರೆ ಅವ್ರಿಗೆ ಪನಿಷ್ಮೆಂಟ್ ಕೊಟ್ಟಿದ್ದಾರೆ. ನೋಡಿದ್ರ ಮೇಡಮ್, ಕರ್ಮ ಅನ್ನೋದು ನಮ್ಮನ್ನು ಸುತ್ಕೊಂಡು ಹೇಗೆ ಹೊಡೆಯುತ್ತೆ ಅಂತ ಆ ACP ಸರ್ಗೆ ಹಾಗೆ ಆಗಬೇಕು. ಹಾಯ್ ಎಲ್ರಿಗೂ. ಅಕ್ಕ, ಸ್ವೀಟ್ ತಗೊಳ್ಳಿ. ಸ್ವೀಟಾ? ಸ್ವೀಟ್ ಏನೇ ಕುಶಾ? ನನಗೆ ಕೆಲಸ ಪರ್ಮನೆಂಟ್ ಆಯ್ತು, ಅದಕ್ಕೆ ಸ್ವೀಟು. ಓ, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಅಕ್ಕ. ಥ್ಯಾಂಕ್ ಯು ಸರ್. ಅಪ್ಪ ತಗೊಳ್ಳಿ. ಆದ್ರೆ ಒಂದೇ ನೀನು ಈ ಸುದ್ದಿ ಹೇಳಿದ್ಯಲ್ಲ, ಆವಾಗಲೇ ನನಗೆ 2 ಸ್ವೀಟ್ ತಿಂದ ಖುಷಿ ಆಯಿತು. ಮುನ್ಸ್ವಾಮಿ ಅವರೇ, ನೀವು ಪಟ್ಟ ಶ್ರಮಕ್ಕೆ ನಿಮ್ಮ ಮಗಳು ಫಲ ಸಿಗೋ ಹಾಗೆ ಮಾಡಿದ್ಲು. ಎಲ್ರಿಗೂ ಇಂಥ ಮಗಳು ಸಿಗಲ್ಲ, ನೀವು ಪುಣ್ಯ ಮಾಡಿದ್ರಿ. ಪುಣ್ಯ ಮಾಡಿರೋದು ಅವರಲ್ಲ ಅಕ್ಕ, ನಾನು. ಬೇರೆಯವರಾಗಿದ್ರೆ ಅಮ್ಮ ಹೋದ ತಕ್ಷಣ ಅವ್ರು ಇನ್ನೊಂದು ಮದುವೆ ಆಗಿ ನನ್ನನ್ನು ಮೂಲೆ ಗುಂಪು ಮಾಡಿರೋರು. ಆದರೆ ನನ್ನ ಅಪ್ಪ ಹಾಗಲ್ಲ, ಅಪ್ಪ ಅಮ್ಮ ಎಲ್ಲ ಆಗಿ ಅವರೇ ನನ್ನನ್ನು ನೋಡಿಕೊಂಡ್ರು. ಇನ್ನೇನು ಬೇಕು ನನಗೆ? ಮುನ್ಸ್ವಾಮಿ ಸರ್, ನೋಡಿದ್ರ ನಿಮ್ಮ ಮಗಳನ್ನ? ಅಪ್ಪನ್ ಬಿಟ್ಕೊಡಲ್ಲ, ಎಷ್ಟು ಪ್ರೀತಿ ಗೌರವ ಇಟ್ಕೊಂಡಿದ್ದಾಳೆ. ಎಲ್ಲ ಆ ದೇವ್ರ ಕೃಪೆ ಮೇಡಮ್. ಉಷಾ, ನಾಳೆ ಕೆಲಸ ಮುಗ್ದಿದ ತಕ್ಷಣ ನನಗೆ ಫೋನ್ ಮಾಡು. ನಿನಗೆ ಕೆಲಸ ಪರ್ಮನೆಂಟ್ ಆಗಿದ್ದ ಖುಷಿಗೆ ನನ್ನ ಕಡೆಯಿಂದ ಎಲ್ರಿಗೂ ಒಂದು ಸಣ್ಣ ಪಾರ್ಟಿ. ಥ್ಯಾಂಕ್ಸ್ ಅಕ್ಕ. ಸ್ವಂತ ಅಕ್ಕ ಇದ್ದಿದ್ರು ನನ್ನ ಖುಷಿಗೆ ಇಷ್ಟೊಂದು ಸಂಭ್ರಮ ಪಡ್ತಿದ್ರೋ ಇಲ್ವೋ ಗೊತ್ತಿಲ್ಲ, ಆದರೆ ನೀವು ಎಷ್ಟೊಂದು ಪ್ರೀತಿ ಕೊಡ್ತಾ ಇದ್ದೀರಾ. ನೀನು ನನ್ನ ಪುಟ್ಟ ತಂಗಿ ಅಲ್ವಾ, ಅದಕ್ಕೆ. ಸರಿ ಅಕ್ಕ, ನಂಗೆ ಟೈಮ್ ಆಗುತ್ತೆ, ನಾನು ನೀನು ಹೊಡ್ತೀನಿ. ಅಪ್ಪ, ಹೊಡ್ತೀನಿ. ಹುಷಾರು ಮಗಳೇ. ಹಾಂ. ಸದ್ಯ ಆ ಹಾಳಾದ್ರುಕ್ಕೂ ಇಲ್ಲ. ಬಾಲ ಒಬ್ನೇ ಇದ್ದಾನೆ. ಹೇಗಾದ್ರೂ ಮಾಡಿ ಅವನ ಮನ್ಸು ಚೇಂಜ್ ಮಾಡಬೇಕು, ನೆಮ್ಮದಿಯಾಗಿ ಮಾತಾಡಬೇಕು. ಬಾಲ, ನಾನು ಬಂದಿರೋದು ನೋಡಿದ್ರು ನೋಡದೆ ಇರೋ ಥರ ಆ್ಯಕ್ಟ್ ಮಾಡ್ತಿದ್ಯಾ? ಏನು ಬೇಕು? ನೀರು ತಗೊಂಡು ಕುಡಿ. ನನ್ನನ್ನು ಎಷ್ಟು ಇಗ್ನೋರ್ ಮಾಡ್ತಿದ್ಯಾ? ನಾನು ನಿನಗೆ ಅಷ್ಟೊಂದು ಬೇಡವಾದವಳ? ಬೇರೆ ಏನಾದರೂ ವಿಷಯ ಇದೆಯಾ? ಹುಡುಗರು ಹೇಳೋದನ್ನ ಕೇಳಿದ್ದೀನಿ, ಅವ್ರಿಗೆ ಫಸ್ಟ್ ಲವ್ವೇ ಲಾಸ್ಟ್ ಲವ್ ಅಂತ. ಕೆಲವೊಂದ್ಸಲ ಹುಡುಗಿ ಸಿಕ್ಕಿಲ್ಲ ಅಂದರೂ ಬೇರೆಯವ್ರ ಜೊತೆ ಮದುವೆ ಆದಮೇಲೂ ಅವನ ಮನಸ್ಸಲ್ಲಿ ಆ ಮೊದಲನೇ ಪ್ರೀತಿ ಉಳ್ದಿರುತ್ತಂತೆ. ನಿನ್ನ ಲೈಫಲ್ಲಿ ನನಗೆ ಜಾಗನೇ ಇಲ್ವಾ? ನಾನೇ ಅಲ್ವಾ ನಿನ್ನ ಮೊದಲನೇ ಪ್ರೀತಿ? ಏನು ಬೇಕು ನಿನಗೆ? ನೀನು ಅದಾಗಲ್ಲ. ಇಷ್ಟೊಂದು ಕಟುವಾಗ್ಬೇಡ ಬಾಲ. ನಿನಗೆ ಗೊತ್ತು ನಾನು ನಿನ್ನ ಎಷ್ಟು ಪ್ರೀತಿಸ್ತೀನಿ ಅಂತ. ಆದರೂ ನನಗೆ ನೋವಾಗೋ ಥರನೇ ನಡ್ಕೋತೀಯ. ಇದು ನ್ಯಾಯನಾ? ಅಷ್ಟಕ್ಕೂ ಆ ದರ್ಶಿನಿಗೆ ರುಕ್ಕು ಹೆಸರು ಯಾಕಿಟ್ಟೆ?
ಯಾಕೋ ನೀನ್ ನನ್ನಿಂದ ದೂರ ಹೋಗ್ತಿದೆ ಅಂತ ಅನಿಸ್ತಾ ಇದೆ ಬಾಲ. ಅದನ್ನ ತಡ್ಕೊಳಕ್ ನನ್ನ ಕೈಲಿ ಆಗ್ತಾ ಇಲ್ಲ. ಇನ್ನೊಂದ್ಸರಿ ನಾನು ಹಗ್ ಮಾಡಬೇಡ, ನನಗಿಷ್ಟ ಆಗಲ್ಲ. ಅದು ಅಲ್ಲದೆ ರುಕ್ಕು ನೋಡಿದ್ರೆ ಬೇಜಾರು ಮಾಡ್ಕೋತಾಳೆ. ಬಾಲ, ನೋಡು, ನಾವ್ ಯಾರನ್ನ ಪ್ರೀತಿಸ್ತೀವಿ ಅನ್ನೋದಕ್ಕಿಂತ ನಮ್ಮನ್ನ ಯಾರು ಪ್ರೀತಿಸ್ತಾರೋ ಅವ್ರ ಜೊತೆ ಇರೋದು ಒಳ್ಳೇದಂತ. ನಾನು ಈಗ ಅದನ್ನೇ ಮಾಡ್ತಿರೋದು. ದಯವಿಟ್ಟು ನನ್ನ ರುಕ್ಕು ತಂಟೆಗೆ ನೀನು ಬರಬೇಡ. ಅವಳು ನನ್ನ ಜೀವನಕ್ಕೆ ಬಂದ ಮೇಲೆ ನನಗೆಲ್ಲ ಒಳ್ಳೇದಾಗ್ತಾ ಇದೆ. ಅವಳನ್ನ ಕಳ್ಕೊಳ್ಳೋದಕ್ಕೆ ನಾನು ಇಷ್ಟಪಡಲ್ಲ. ಏನಂದೆ ನೀನು? ರುಕ್ಕು ಹೆಸರು ಏನಕ್ಕಿಟ್ಟೆ ಅಂತ ಅಲ್ವಾ? ಅವಳ ಬಗ್ಗೆ ನಾನು ಇಷ್ಟು ಹೇಳಿದ ಮೇಲೆ ನಿನಗೆ ಗೊತ್ತಾಗಿರುತ್ತೆ ಅಂತ ಅನ್ಕೋತೀನಿ, ಕಾರಣ ಏನು ಅಂತ. ಬಾಲ ಪ್ಲೀಸ್ ಹಾಗೆಲ್ಲ ಹೇಳ್ಬೇಡ. ನನ್ನಿಂದ ಇದನ್ನ ಕೇಳಕ್ಕಾಗಲ್ಲ. ಹೌದು ದಿವ್ಯ, ಸತ್ಯ ಯಾವಾಗಲೂ ಕಹಿನೇ. ಆದರೆ ಈ ಸತ್ಯನ ನೀನು ಒಪ್ಕೊಳ್ದೆ ನಿನಗೆ ಬೇರೆ ವಿಧಿ ಇಲ್ಲ. ನನ್ನ ಹತ್ರ ದುಡ್ಡಿಲ್ಲ ಅಂದಾಗ ನೀನು ನಡ್ಕೊಂಡ ರೀತಿಗೂ ರುಕ್ಕು ನಡ್ಕೊಂಡಿದ್ದ ರೀತಿಗೂ ತುಂಬ ವ್ಯತ್ಯಾಸ ಇದೆ. ರುಕ್ಕು ನನ್ನ ಜೊತೆ ನಿಂತಿದ್ಲು, ಆದರೆ ನೀನು ನನ್ನನ್ನು ಬಿಟ್ಟು ಇನ್ಯಾವನ ಜೊತೆನೋ ಹೋದೆ. ಇವಾಗೇನು ರುಕ್ಕು ದರ್ಶಿನಿ ನಾವು ಹೆಸರು ಚೇಂಜ್ ಮಾಡ್ತೀಯೋ ಇಲ್ವೋ? ಆಗಲ್ಲ. ನಾನು ನಿನ್ ಹೆಂಡ್ತಿ, ಅದನ್ನ ಮರಿಬೇಡ. ಆ ಹೆಸರನ್ನ ಬದಲಾಯಿಸಿ ನನ್ನ ಹೆಸರು ಇಡು. ಆ ಬೋರ್ಡಲ್ಲಿ ಮಾತ್ರ ಅಲ್ಲ, ನಿನ್ ಮನ್ಸಲ್ಲೂ ನನ್ನ ಹೆಸರೇ ಇರಬೇಕು. ನಿನ್ ಉಸಿರಾಟದಲ್ಲೂ ನನ್ನ ಹೆಸರೇ ಇರಬೇಕು. ದಿವ್ಯಾ, ಪ್ರೀತಿನ ಬಲವಂತದಿಂದ ಪಡ್ಕೊಳ್ಳೋದಕ್ಕಾಗಲ್ಲ. ಪ್ರೀತಿಯಿಂದ ಕೇಳ್ದಾಗ ಸಿಗದೆ ಹೋದ್ರೆ ಅದನ್ನ ಕಿತ್ಕೋಬೇಕಾಗತ್ತೆ. ಆಯ್ತು, ನೀನು ಹಠ ಸಾಧಿಸು, ಆದರೆ ನೀನು ಅನ್ಕೊಂಡಿದ್ದು ಯಾವುದು ಆಗಲ್ಲ ಅನ್ನೋದನ್ನ ಮಾತ್ರ ಮರಿಬೇಡ. ನಾನು ಈಗೋ ಬಿಟ್ಟು ಕೇಳಿದ್ರು ಹೀಗೆ ಆಡ್ತಿದ್ಯಾ? ನನಗೆ ದಿಮಾಗ್ ತೋರಿಸ್ತೀಯ ಬಾಲ? ಆಯ್ತು, ನೀನು ನನಗೆ ಸಿಗಲ್ಲ. ಓಕೆ, ಸಿಗ್ಬೇಡ. ಆದರೆ ನಂಗೆ ಸಿಗದೆ ಇರೋದು ಇನ್ಯಾರಿಗೂ ಸಿಗಕ್ಕೆ ನಾನು ಬಿಡಲ್ಲ. ಅದಕ್ಕೇನು ಮಾಡಬೇಕು ಅಂತ ನನಗೂ ಚೆನ್ನಾಗಿ ಗೊತ್ತು. ವಾವ್ ಅಮ್ಮ, ಒಬ್ಬಟ್ಟು ಮಾಡ್ತಾ ಇದೆಯಾ? ಇಲ್ಲಿ ನಾನು ಟೇಸ್ಟ್ ಮಾಡ್ತೀನಿ. ಕೈ ಇಟ್ರೆ ಬರೆ ಹಾಕ್ತೀನಿ ಅಷ್ಟೇ. ಈಗ ಏನಮ್ಮ ನೀನು ತಿನ್ನಕ್ ಹೋದ್ರು ಹಂಗ ಆಡ್ತೀಯಾ? ಬೇರೆಯವ್ರ ಮನೇಲೆಲ್ಲ ತಿನ್ನು ಕಂದ ಅಂತ ಮುದ್ದು ಮಾಡಿ ಇನ್ನೂ ತಿನ್ನಿಸ್ತಾರೆ. ನೀನು ಇದೆಯಾ? ಮೊದಲು ಎಲ್ಲ ರೆಡಿ ಮಾಡಬೇಕು, ಅಲ್ಲಿವರೆಗೂ ಸುಮ್ಮನೆ ನೋಡ್ಬೇಕಷ್ಟೇ. ಹೋಗಮ್ಮ ನೀನು ನಿಂದೊಳ್ಳೆ. ಬಿಡೂರಿತ್ತು, ಮಾಡಾದ್ಮೇಲೆಲ್ಲ ನಮಗೆ ತಾನೆ. ಅಲ್ಲ ಚಿಕ್ಕತ್ತೆ, ಇವತ್ತು ಹಬ್ಬ ಏನೂ ಇಲ್ವಲ್ಲ, ಆದ್ರೂ ಯಾಕೆ ಒಬ್ಬಟ್ಟು ಮಾಡ್ತಿದ್ದೀರಾ? ಯಾಕಿಲ್ಲ, ಒಂಥರ ಹಬ್ಬ ಅಂತಾನೆ ಅನ್ಕೋ. ಹೌದಾ? ಹೇಗೆ? ನಮ್ಮ ಮನೆಗೆ ಒಬ್ರು ಸ್ಪೆಷಲ್ ಗೆಸ್ಟ್ ಬರ್ತಾ ಇದ್ದಾರೆ. ಸ್ಪೆಷಲ್ ಗೆಸ್ಟಾ? ಯಾರು ಚಿಕ್ಕತ್ತೆ? ದೇವೇಂದ್ರ ಅರಸ್. ದೇವೇಂದ್ರ ಅರಸ?
ನಾನಂತೂ ಈ ಹೆಸರನ್ನ ಫಸ್ಟ್ ಟೈಮ್ ಕೇಳ್ತಾ ಇದ್ದೀನಿ. ರಿತು, ನಿನಗೆ ಗೊತ್ತಾ? ಅಫ್ಕೋರ್ಸ್ ಗೊತ್ತು ಅದಕ್ಕೆ. ಅಮ್ಮ, ದೇವೇಂದ್ರ ಅಂಕಲ್ ನಿಜವಾಗ್ಲೂ ಮನೆಗೆ ಬರ್ತಾ ಇದ್ದಾರಾ? ಯಾವಾಗ ಬರ್ತಾ ಇದ್ದಾರೆ? ಹೌದು ರೀತು, ಬರ್ತಾ ಇದ್ದಾರೆ. ಅದಕ್ಕೆ ಅಕ್ಕ ಮತ್ತೆ ಭಾವಂದು ಆರ್ಡರ್ ಆಗಿದೆ. ಅವ್ರಿಗೆ ನಮ್ಮನೆ ಹೊಳಗಿದ್ರು ತುಂಬಾ ಇಷ್ಟ ಅಲ್ವಾ, ಅದಕ್ಕೋಸ್ಕರ ಮಾಡ್ತಾ ಇದೀವಿ. ಹೌದೌದು ಅಮ್ಮ, ಅಂಕಲ್ನ ನೋಡಿ ಎಷ್ಟು ವರ್ಷಗಳಾಗೋಗಿತ್ತು ಗೊತ್ತಾ? ಒಂದ್ ನಿಮಿಷ, ನೀವಿಬ್ರೇ ಮಾತಾಡ್ತಿದ್ರೆ ಅವ್ರು ಯಾರು ಅಂತ ನನಗೆ ಹೆಂಗ್ ಗೊತ್ತಾಗೋದು? ದೇವೇಂದ್ರ ಅರಸ್ ಅವರು ಭಾವನ್ ಮೊದಲನೇ ಬಿಸ್ನೆಸ್ ಪಾರ್ಟ್ನರ್. ಬಿಸ್ನೆಸ್ ಪಾರ್ಟ್ನರ್ ಅನ್ನೋದಕ್ಕಿಂತ ಅವರಿಬ್ರು ಒಳ್ಳೆ ಸ್ನೇಹಿತರು. ಆಮೇಲೆ ನಮ್ಮ ಫ್ಯಾಮಿಲಿ ಫ್ರೆಂಡು ಆಗೋದ್ರು. ನಮ್ಮ ಕಂಪನಿ ಈ ಮಟ್ಟಕ್ಕೆ ಬೆಳೆಯೋದಕ್ಕೆ ಅವರೇ ಮುಖ್ಯವಾದ ಕಾರಣ. ನಮ್ಮ ಮನೆಯವ್ರು ಎಲ್ರಿಗೂ ಅವರಂದ್ರೆ ತುಂಬಾ ಪ್ರೀತಿ, ಗೌರವ. ಹೌದಾ? ಮತ್ತಿಷ್ಟು ದಿನ ಅವ್ರು ಯಾವತ್ತೂ ನಮ್ಮನೆಗೆ ಬಂದೇ ಇಲ್ಲ. ನಾನು ಯಾವತ್ತೂ ಅವ್ರನ್ನ ನೋಡೇ ಇಲ್ಲ. ನಮ್ಮನೆ ಯಾವ ಫಂಕ್ಷನ್ಗೂ ಅವ್ರು ಬಂದಿದ್ದೇ ಇಲ್ಲ. ಅವರು ಇಲ್ಲಿಲ್ಲ, ಅದಕ್ಕೆ US ಅಲ್ಲಿ ಸೆಟ್ಲ್ ಆಗಿದ್ದಾರೆ. ಅಮ್ಮ, ಈಗ ಯಾಕೆ ಅವ್ರು ಇಲ್ಲಿಗೆ ಬರ್ತಾ ಇರೋದು? ಈಗ ಅವರು ಇಲ್ಲೇ ಇರೋದಕ್ಕೆ ಬರ್ತಾ ಇದ್ದಾರೆ ರೀತು. ಅವ್ರಿಗೆ ಆ ದೇಶ ಬೋರ್ ಆಯ್ತು ಅಂತ ಅನ್ಸತ್ತೆ. ಎಲ್ಲೇ ಹೋದ್ರು ನಮ್ಗೆ ನಮ್ ದೇಶನೇ ಚಂದ ಅಲ್ವಾ? ನೀವು ಅವ್ರನ್ನ ಇಷ್ಟೊಂದೆಲ್ಲ ಹೊಗಳುತ್ತಿದ್ದೀರಾ ಅಂದ್ರೆ ನನ್ಗೆ ಅವ್ರನ್ನ ನೋಡ್ಲೇಬೇಕು ಚಿಕ್ಕತ್ತೆ. ಖಂಡಿತ ಸತ್ಯ, ಅವ್ರು ನಿನ್ಗೂ ಇಷ್ಟ ಆಗ್ತಾರೆ. ಹೇಗಿದ್ರು ನಾಳೆ ರಾತ್ರಿ ಊಟಕ್ಕೆ ಬರ್ತಾ ಇದಾರಲ್ವಾ, ಆಗ ಪರಿಚಯ ಮಾಡ. ಹಾಗಿದ್ರೆ ಹೋಳಿಗೆ ಮಾಡೋದಕ್ಕೆ ನಾನು ಹೆಲ್ಪ್ ಮಾಡ್ತೀನಿ. ನಮ್ಮ ಮಾವನ್ ಫ್ರೆಂಡ್ ಬರ್ತಿದ್ದಾರೆ ಅಂದ್ರೆ ನಾನು ಹೆಲ್ಪ್ ಮಾಡದೆ ಇರೋದಕ್ಕಾಗತ್ತಾ? ಹಾಗೆ ನಾನು ಹೆಲ್ಪ್ ಮಾಡ್ತೀನಿ. ಬೇಡ ಬೇಡ ಬೇಡ, ಈ ಹೋಳಿಗೆ ಏನಾದ್ರು ನಿನ್ ಕೈ ಹಾಕಿದ್ರೆ ಈ ಹೋಳಿಗೆ ನಿನ್ನ ಹೊಟ್ಟೆಲಿರುತ್ತೆ ಅಷ್ಟೇ. ಏನಾದ್ರು ಮಾಡ್ಕೊಡು. ಹೋಗು. ಸತ್ಯ, ನಾನು ಸಾಯ್ಬೇಕು, ಕೊಡು. ಕೀರ್ತನ, ಲೈಫಲ್ಲಿ ಎಲ್ರಿಗೂ ಎರಡೆರಡು ಅವಕಾಶ ಸಿಗಲ್ಲ. ನಿನಗೆ ದೇವರ ಅವಕಾಶನ ಕೊಟ್ಟಿದ್ದಾರೆ, ಅದನ್ನ ಉಳಿಸ್ಕೊ. ಇನ್ನು ಮೇಲೆ ನೀನ್ ಸರಿ ಹೋಗ್ಬೇಕು ಅಷ್ಟೇ. ಸರಿ ಹೋಗ್ಲಿಲ್ಲ ಅಂದ್ರೆ ನಾನೇ ನಿನ್ ಕತ್ತೆ ಹಿಡ್ದು ಆಚೆ ದಬ್ತೇನೆ. ಇದನ್ನ ಬಂದಿಡ್ಕೊ. ಡಾರ್ಲಿಂಗು, ಬಿಸಿ ಬಿಸಿ ಸ್ಟ್ರಾಂಗ್ ಕಾಫಿ ಮಾಡ್ಕೊಂಡು ತಂದಿದ್ದೀನಿ. ಏನೇ ಎಂಥದೇ ತಲೆನೋವಿದ್ರು ಹಂಗೆ ಹೊರಟೋಗುತ್ತೆ. ಏನು ಡಾರ್ಲಿಂಗ್ ಇದು? ನೀನು ಟೆನ್ಷನಲ್ಲಿ ಇರ್ತೀಯಾ, ಅದಕ್ಕೆ ನಾನು ಕಾಫಿ ಕುಡಿದ್ರೆ ರಿಲ್ಯಾಕ್ಸ್ ಆಗ್ತೀಯ ಅಂತ ನನ್ನ ಕೈಯಾರೆ ನಾನು ಮಾಡ್ಕೊಂಡು ತಂದಿದ್ದೆ. ನೀನು ನೋಡಿದ್ರೆ ಹೀಗೆ ಮಾಡೋದಾ? ಶಟಪ್ ಸುಹಾಸ್, ನಿನ್ನ ಹತ್ರ ಕಾಫಿ ಬೇಕು ಅಂತ ನಾನು ಕೇಳಿದ್ನಾ? ಯಾಕೆ ಯಾವಾಗ್ಲೂ ನನ್ನ ಬೆನ್ನ ಹಿಂದೆ ಬಿದ್ದು ನನ್ನನ್ನು ಇರಿಟೇಟ್ ಮಾಡ್ತೀಯಾ? ನನ್ಗಾಗಿರೋ ಅವಮಾನಕ್ಕೆ ನನ್ನ ಮನ್ಸು ರಿವೆಂಜ್ ಕೋಪದಿಂದ ಕುದಿತಾ ಇದ್ರೆ ನಿಂದು ಕಾಫಿನಾ? ಅದೇನೋ ನಿಜ ಡಾರ್ಲಿಂಗು, ನಿನ್ನ ಫೀಲಿಂಗ್ಸ್ ನಂಗೆ ಅರ್ಥ ಆಗುತ್ತೆ. ಅವಮಾನ ಮಾಡಿದಲ್ದೆ ಒಳ್ಳೆತನಕ್ಕೆ ಇವಳೇ ಅಂಬಾಸಿಡರ್ ಅನ್ನೋ ಥರ ಲೆಕ್ಚರ್ ಬೇರೆ ಕೊಟ್ಲು. ಹಾಗಂತ ನಾವು ಅವಳಿಗೆ ಏನು ಮಾಡೋಕ್ಕಾಗಲ್ಲ ಡಾರ್ಲಿಂಗು. ಸ್ವಲ್ಪ ತಾಳ್ಮೆಯಿಂದ ಇರಬೇಕು. ಯಾಕಾಗಲ್ಲ? ತಾಳ್ಮೆ ಮಿತಿ ಮೀರಿದೆ. ಆ ಸತ್ಯನ ಮೇಲೆ ರಿವೆಂಜ್ ತೀರಿಸ್ಕೊಳ್ಳೋರ್ಗು ನನ್ನ ಮನ್ಸಲ್ಲಿರೋ ಬೆಂಕಿ ಯಾರಲ್ಲ, ನನ್ನ ಟೆನ್ಷನ್ನು ಕಮ್ಮಿ ಆಗಲ್ಲ. ಹಾಗಂತ ಏನೇನೋ ಮಾಡಕ್ ನೀ ನನಗೆ ಲೆಕ್ಚರ್ ಕೊಡಕ್ ಬರಬೇಡ. ನಾನು ಏನ್ ಮಾಡಬೇಕು ಏನ್ ಮಾಡಬಾರ್ದು ಅನ್ನೋದನ್ನ ನಿನ್ನಿಂದ ಕಲ್ತ್ಕೋಬೇಕಾ? ಈ ಸಲ ನಾನೊಳಗೆ ಕೊಡೋ ಏಟು ಎಷ್ಟು ಇಂಟೆನ್ಸ್ ಆಗಿರ್ಬೇಕು ಅಂದ್ರೆ ಅವಳೇ ಅವಳ ಸೋಲನ್ನ ಒಪ್ಕೊಂಡು ಮನೆಯವ್ರ ಮುಂದೆ ಕೈ ಚೆಲ್ಲಿ ನಿಂತ್ಕೋಬೇಕು ಅಂತ ಪ್ಲಾನ್ ಮಾಡಬೇಕು. ಅಲ್ಲ ಡಾರ್ಲಿಂಗು, ಈಗ ತಾನೇ ಬೇಲ್ ತಗೊಂಡು ಜೈಲಿಂದ ಆಚೆ ಬಂದಿದೆ. ಇಷ್ಟು ಬೇಗ ಇದೆಲ್ಲ ಮತ್ತೆ ಬೇಕಾ? ಸುಮ್ಮನೆ ಆ ಸತ್ಯನ ಯಾಕೆ ಎದುರು ಹಾಕುತ್ತೀಯ? ಇಷ್ಟೆಲ್ಲ ಆದರೂ ಅವಳು ನಿನ್ನ ಜೊತೆ ಸಮಾಧಾನವಾಗಿ ಮಾತಾಡಿದ್ದಾಳೆ. ಇದನ್ನು ಅರ್ಥ ಮಾಡ್ಕೊ ಡಾರ್ಲಿಂಗು. ನನಗೆ ಯಾಕೋ ನೀನು ಅವಳ ತಂಟೆಗೆ ಹೋಗದೆ ಇರೋದು ಒಳ್ಳೇದು ಅನಿಸ್ತಾ ಇದೆ. ರಿಯಲಿ? ನಿಜವಾಗ್ಲೂ ನೀನ್ ಗಂಡ್ಸ?
ಇದೆಲ್ಲ ಗಂಡಸರು ಆಡೋ ಮಾತಾ? ಹೆಂಡತಿ ಸೋತಾಗ ಅವಳನ್ನ ಗೆಲ್ಸಕ್ಕೆ ನೋಡೋರು ಗಂಡಸರು, ನಿನ್ನಂಥವ್ರಲ್ಲ. ಹೆಂಡತಿಗೆ ಅಪಾಯದ ಮುನ್ಸೂಚನೆ ಕೊಟ್ಟು ಆ ಕಡೆ ಹೆಜ್ಜೆ ಹಾಕ್ಬೇಡ ಅಂತ ಹೇಳೋನು ಗಂಡಸೆ ಡಾರ್ಲಿಂಗು. ಸುಮ್ಮನೆ ನನ್ನನ್ನು ಅಂಡರ್ ಎಸ್ಟಿಮೇಟ್ ಮಾಡಬೇಡ ಡಾರ್ಲಿಂಗು. ನನಗೇನು ಅನಿಸುತ್ತೋ ಅದನ್ನು ಹೇಳಿದ್ದೀನಿ. ಅದ್ರ ಮೇಲೆ ನಿನಗಿಷ್ಟ, ನಿನಗೇನು ಬೇಕೋ ಅದನ್ನೇ ಮಾಡು. ನೋಡಪ್ಪ, ಗಾರ್ಡನ್ ಎಲ್ಲ ನೀಟಾಗಿ ಇಟ್ಕೋಬೇಕು. ಒಂದು ಚೂರು ಕೊಳೆ ಇರಬಾರ್ದು. ಎಲ್ಲ ಕಳೆ ಏನಾದ್ರಿದ್ರೆ ಎಲ್ಲ ಕಿತ್ತು ಹಾಕ್ಬಿಡು. ಅಮೇರಿಕಾದಿಂದ ನನ್ನ ಸ್ನೇಹಿತ ಬರ್ತಾ ಇದ್ದಾನೆ ಕಣಯ್ಯ, ನೆನಪಿರಲಿ, ಗೊತ್ತಾಯ್ತಾ? ಏನಯ್ಯ ಇದು, ನಾನು ಹೇಳ್ತಾ ಇದ್ರೆ ಕೈ ಕಟ್ಕೊಂಡು ಹ್ಞೂ ಹ್ಞೂ ಅಂತಂತ ಹೇಳ್ತಾ ಇದೀಯಾ? ನಡಿ. ಹಾಂ ಅಕ್ಕ ನೋಡಿದ್ಯಾ ಭಾವನ್ ಸಂಭ್ರಮನ? ಅವರೇ ಖುದ್ದಾಗಿ ಮುಂದೆ ನಿಂತು ಎಲ್ಲ ನೋಡ್ಕೋತಾ ಇದ್ದಾರೆ. ಪಾಪ ಕೆಲ್ಸದವ್ರಂತೂ ಗೋಳಾಡಿಸ್ತಾ ಇದಾರೆ ನೋಡಿ. ಅಲ್ಲ ಕಣೆ, ದೇವೇಂದ್ರಣ್ಣ ಬರ್ತಿರೋದಕ್ಕೆ ನಮ್ಮ ಮನೆಯವ್ರು ಇಷ್ಟು ಖುಷಿಯಾಗಿದ್ದಾರಲ್ಲ, ಅಷ್ಟು ಸಾಕು ನನಗೆ. ಅಕ್ಕ ಭಾವ ಅಂತೂ ಮಗುನೇ ಆಗ್ಬಿಟ್ಟಿದ್ದಾರೆ ನೋಡು. ಸರಿ ಸರಿ, ಬೇಗ ಬೇಗ ಅಡುಗೆ ಕೆಲಸ ಮುಗಿಸ್ಬಿಡೋಣ, ಅವ್ರು ಬರೋ ಸಮಯ ಆಯಿತು. ಹಾಂ ಹಾಂ. ಓ, ಏನು ಅಕ್ಕ ತಂಗಿರು ಇಬ್ಬರು ಅಲ್ಲೇ ಹೊಡಿತಾ ನಿಂತ್ಕೊಂಡ್ಬಿಟ್ರಿ? ಏನು ಕೆಲಸ ಮಾಡ್ತಿರೋ ಇಲ್ವೋ? ಅಡುಗೆ ಎಲ್ಲ ರೆಡಿ ಆಗಿದೆ ತಾನೇ? ಎಲ್ಲ ಮುಗಿತಾ ಇದೆ ರೀ. ನೀವು ಹೇಳಿದ್ರಿ ಅಂತ ಹೋಳಿಗೆ ಕೂಡ ಮಾಡಾಗಿದೆ. ಹೋಳಿಗೆ? ವೆರಿ ಗುಡ್. ಬಾಬಾ ಬಡ್ಸೋದು ಒಂದೇ ಬಾಕಿ. ಹಾಂ, ನೀನು ಹೇಳ್ತಾ ಇದ್ರೆ ನನ್ನ ಬಾಯಲ್ಲೇ ನೀರು ಉರ್ತಾ ಇದೆ. ಇನ್ನು ಅವನು ಬಂದು ಹೋಳಿಗೆ ತಿಂದು ಬಿಟ್ರೆ, ಎಷ್ಟೋ ವರ್ಷ ಆಗಿದೆ ಹೋಳಿಗೆ ತಿಂದು, ಭಾಳ ಖುಷಿ ಪಟ್ಟುಬಿಡ್ತಾನಮ್ಮ. ಅಂದಹಾಗೆ ಸತ್ಯ ಏನು ಇನ್ನೂ ಬಂದಿಲ್ವಲ್ಲ? ನಾನು ಸ್ನೇಹಿತನಿಗೆ ಪರಿಚಯ ಮಾಡಿಕೊಡ್ತೀನಿ ಅಂತ ಹೇಳಿದ್ದೆ, ಇನ್ನೂ ಬಂದಿಲ್ವಲ್ಲಮ್ಮ? ರಾಯ್ರೆ, ಬಂದ್ಯಾ? ಬಂದೆ. ಕರೆಕ್ಟ್ ಟೈಮಿಗೆ ಬನ್ನಾ? ನೀನು ಯಾವತ್ತಾದರೂ ಟೈಮ್ಗಾಗಲಿ ಮಾತಿಗಾಗಲಿ ತಪ್ಪಿದೀಯಾ? ಪರ್ಫೆಕ್ಟ್ ಲೇಡಿ. ಮತ್ತೆ ನೀವು ಅವ್ರ ಬಗ್ಗೆ ಎಷ್ಟು ಹೇಳಿದ್ದೀರಾ, ನಿಮ್ಗೆ ಎಷ್ಟು ಮುಖ್ಯ, ಈ ಮನೆಗೆ ಎಷ್ಟು ಮುಖ್ಯ ಅಂತ. ನಾನು ಮಿಸ್ ಮಾಡ್ಕೊಳ್ಳೋದಕ್ಕಾಗತ್ತಾ? ಅದಕ್ಕೆ ಬೇಗ ಹೊರಟು ಬಂದೆ. ಒಳ್ಳೇದಾಯ್ತು ಕಣಮ್ಮ, ನೀನು ಅವನ್ನ ಮೀಟ್ ಮಾಡ್ತೀಯಲ್ಲ, ಆಗ ನಿನಗೆ ಗೊತ್ತಾಗುತ್ತೆ. ಆಮೇಲೆ ನನಗೆ ವಯಸ್ಸಾಗ್ಬಿಟ್ಟಿದೆ, ಅವನಿಗೂ ವಯಸ್ಸಾಗ್ಬಿಟ್ಟಿರ್ಬೋದು, ಮುದುಕ ಅಂತ ತಿಳ್ಕೊಬೇಡಮ್ಮ. ಅವನು ಯಂಗ್ ಅಂಡ್ ಎನರ್ಜೆಟಿಕ್ ಆಗಿದ್ದಾನೆ. ಆಯ್ತಾಯ್ತು, ಅವರೇ ಬರ್ತಿದಾರಲ್ಲ, ಅವಾಗೆಲ್ಲ ನೋಡಿ ಮಾತಾಡಿದ್ರಾಯ್ತು. ನೀವು ಸ್ವಲ್ಪ ಸಮಾಧಾನವಾಗಿರಿ ಮಾರ್ಯಾರೆ. ಅಯ್ಯೋ, ಅವನ ವಿಷಯ ಮಾತಾಡ್ತಾ ಇದ್ರೆ ನಾನು ಎಕ್ಸೈಟ್ ಆಗ್ಬಿಡ್ತೇನೆ ಕಣೆ, ಮಾತಾಡ್ತಾನೆ ಇರ್ತೀನಿ. ಸರಿ ಹೋಯ್ತು. ಸತ್ಯ, ಇವ್ರ ಮಾತು ಮುಗಿಯಲ್ಲ, ನೀನು ಹೋಗಿ ಫ್ರೆಶ್ ಅಪ್ ಆಗಿ ಬಾ. ಹಾಂ, ಹೌದೌದಮ್ಮ, ಹೋಗು. ಹಾಂ, ಬರ್ತಾ ಹಾಗೆ ಕಾರ್ತಿಕನ ಕರ್ಕೊಂಬಂದ್ಬಿಡು. ಸರಿ ರಾಯ್ರೆ. ಅಜ್ಜಿ, ಇವತ್ತು ನಮ್ಮ ದರ್ಶನಿಗೆ ಯಾರು ಬಂದಿದ್ರು ಗೊತ್ತಾ? ಯಾರು ಬಂದಿದ್ರಪ್ಪ? ಯಾರಾದರೂ ಸೆಲೆಬ್ರಿಟೀಸ್ ಬಂದಿದ್ರ? ಹ್ಞೂ ಅಜ್ಜಿ, ಸೋಷಿಯಲ್ ಮೀಡಿಯಾ ಸೆಲೆಬ್ರಿಟಿಗಳು, ಅದೇ ರೀಲ್ಸ್ ಮಾಡೋರು, ಯೂಟ್ಯೂಬಲ್ಲಿ ತಿಂಡಿ ಬಗ್ಗೆ ಹೇಳ್ತಾರಲ್ಲ ಅವರು. ಓ, ಯು ಮೀನ್ ಫುಡ್ ಬ್ಲಾಗರ್ಸ್? ಹಾ, ಅವರೇ ಬಂದಿದ್ದು. ನಮ್ಮ ದರ್ಶಿನಿ ತಿಂಡಿ ತಿಂದು ಸಖತ್ತಾಗಿದೆ ಅಂತ ರಿವ್ಯೂ ಕೊಟ್ರು. ನಮ್ಮ ಅಡುಗೆ ಮನೆ ಎಲ್ಲ ತೋರಿಸಿ ಎಷ್ಟು ಕ್ಲೀನ್ ಆಗಿ ಮಾಡ್ತೀವಿ ಅಂತ ಕವರು ಮಾಡಿದ್ರು. ಸೂಪರ್ ಕಣಮಲ್ಲ. ಹಾಗಾದ್ರೆ ನಮ್ಮ ದರ್ಶನಿಗೆ ಜನ ಜಾಸ್ತಿ ಆಗ್ತಾರೆ ಅನ್ನೋ? ಜನ ಜಾಸ್ತಿ ಆಗ್ತಾರೆ, ಸೋಷಿಯಲ್ ಮೀಡಿಯಾದಲ್ಲೂ ಫಾಲೋವರ್ಸ್ ಜಾಸ್ತಿ ಆಗ್ತಾರೆ ಅಂದ್ರು. ರುಕ್ಕು ದರ್ಶಿನಿ ಫೇಮಸ್ ಆಗೋದ್ರಲ್ಲಿ ಡೌಟೇ ಇಲ್ಲ ಅಜ್ಜಿ. ಅಳಿಂದ್ರೆ ದರ್ಶಿನಿ ಈಗಾಗಲೇ ಫೇಮಸ್ ಆಗಿದೆ, ಎಷ್ಟೋ ಜನ ಮಾತಾಡೋದನ್ನ ನಾನೇ ಕೇಳಿದ್ದೀನಿ. ಅಂತೂ ಮಾವನ ಶ್ರಮ ಕೆಲಸ ಕೈ ಬಿಡಲಿಲ್ಲ. ದೇವರು ಕಷ್ಟಪಟ್ಟು ಕೆಲಸ ಮಾಡೋರ್ನ ಯಾವತ್ತೂ ಕೈ ಬಿಡಲ್ಲ, ಅಡ್ಡದಾರಿಲಿ ನಡೆಯೋರ್ನ ಯಾವತ್ತೂ ಕೈ ಹಿಡಿಯಲ್ಲ, ನೆನ್ಪಿಟ್ಕೋ. ಉದಾಹರಣೆಗೆ ನಮ್ಮಲ್ಲೇ ಇದಾರಲ್ಲ. ಅಯ್ಯೋ, ಅದೆಲ್ಲ ಬಿಡೆ. ಈ ದರ್ಶನಿ ಗೆಲ್ಬಲ್ಲಿ ನಮ್ಮ ಬಾಲನ ಪಾತ್ರ ಎಷ್ಟಿದೆಯೋ ನಿನ್ನ ಪಾತ್ರನೂ ಅಷ್ಟೇ ಇದೆ ರುಕ್ಕು.
ಗಂಡಾಳಿಗೆ ಸಮನಾಗಿ ನಿಂತು ಕೆಲಸ ಮಾಡ್ತೀಯಲ್ಲ ಅದೇನು ಕಡಿಮೆ ಏನೇ? ಹೌದು ಅತ್ತೆ, ದರ್ಶನಿಗೆ ನಮ್ಮ ರುಕ್ಕು ರಾತ್ರಿ ಹಗಲು ಅಂದೇ ಕೆಲಸ ಮಾಡ್ತಾಳೆ. ಇದರಲ್ಲಿ ದೊಡ್ಡಸ್ಕೆ ಏನೂ ಇಲ್ಲ ಅಮ್ಮ. ನನ್ನ ಮಾವ ಮೇಲೆ ಬಂದರೆ ನನಗೂ ಖುಷಿನೇ ಅಲ್ವಾ? ಹೀಗೆ ಹೇಳೋದು ನಿನ್ನ ದೊಡ್ಡ ಗುಣ ರುಕ್ಕು. ನಿನ್ನ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ನಿನ್ನ ಸಹಕಾರ ಕೊಡ್ತಿದ್ರೋ ಇಲ್ವೋ. ಥ್ಯಾಂಕ್ ಯು ಸೋ ಮಚ್. ಮಾವ ಥ್ಯಾಂಕ್ಸ್ ಹೇಳ್ಬೇಡಿ, ಖುಷಿಗೆ ಬೆಲೆ ಕಟ್ಬೇಡಿ, ನನ್ಗೆ ಬೇಜಾರಾಗುತ್ತೆ. ಆಯಿತು, ಥ್ಯಾಂಕ್ಸ್ನ ವಾಪಸ್ ತಗೊಂಡೆ, ಓಕೆನಾ?